ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನದಿಂದಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಅಧಿಕಾರ ಬಂತು. ತುಂಬಾ ಖುಷಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಯಾದಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತುಂಬಾ ಉತ್ತಮವಾದ ಕೆಲಸ. ಯಾಕಂದ್ರೆ ಅಧಿಕಾರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಪಕ್ಷ ಮುನ್ನಡೆಸೋದು ಭಾರಿ ಕಷ್ಟ. ಆರ್ಥಿಕ ಸಮಸ್ಯೆಗಳು ಬರ್ತವೆ. ಅಂಥದ್ದು ಎಲ್ಲ ಸಮಸ್ಯೆಗಳನ್ನು ಮೀರಿ ಇಡೀ ಪಕ್ಷವನ್ನ ಅವರು ಪ್ರಮುಖವಾಗಿ ರಾಜ್ಯದ ಅಧಿಕಾರ ತರಲಿಕ್ಕೆ ಸಿದ್ದರಾಮಯ್ಯ ಫೇಸ್ವೇ ಆಗಿ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನದಿಂದಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಅಧಿಕಾರ ಬಂತು. ಯಾವುದೇ ಒಬ್ಬ ನಾಯಕನು ಅವರು ಯಾವ ಹೇಳಿದಂಗೆ ಟಿಕೆಟ್ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಮಾತು ಹೇಳ್ತಾ ಇದ್ರು, ಇಲ್ಲ ಇಂಟರ್ನಲ್ ನಾವು ಅದನ್ನ ಸರ್ವೆ ಮಾಡ್ತಾ ಇದ್ದೀವಿ, ಈ ಕ್ಷೇತ್ರ ನಮ್ಗೆ ಹಿನ್ನಡೆ ಕಾಣ್ತಾ ಇದೆ ಅಂತೇಳಿ ಹೇಳಿದ್ರೆ ಹಿಂದಿನ ಸತಿ ಹೋಗ್ತಾರೆ ಮಂಜಾನಗೌಡರಿಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಪರಸ್ಪರ ನೀವು ಕಿತಾಟ ಮಾಡಿದ್ರೆ ಕ್ಷೇತ್ರ ತಪ್ಪೋಗುತ್ತೆ ಅಂತ ಹೇಳಿ. ಯಾವಾಗ ಚುನಾವಣೆ ಆಯಿತು ಆದ್ಮೇಲೆ ಎಲೆಕ್ಷನ್ ಏನು ಕೌಂಟಿಂಗ್ ಆಗಿರಲಿಲ್ಲ, ಆವಾಗಲೇ ಘೋಷಣೆ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು ಸುಮಾರು 136 ಸೀಟ್ ನಾವು ಗೆಲ್ತೇವೆ ಅಂತ ಹೇಳಿ. ನೋಡಿ, 1-2 ಸೀಟು ವ್ಯತ್ಯಾಸ ಆಗಿಲ್ಲ, ಅಷ್ಟು ಸೀಟು ಗೆದ್ದು. ಈಗ ಅದಾದ್ಮೇಲೆ ಈಗ ಮುಖ್ಯಮಂತ್ರಿ ಆಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಈಗ ನಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ಅದು ಖಂಡಿತವಾಗಿ ತುಂಬ ಬೇಗ ತುಂಬ ಹಚ್ಕೊಳ್ಳುತ್ತೆ, ಅಭಿವೃದ್ಧಿ ತುಂಬ ಬೇಗ ಹಚ್ಕೊಳ್ಳುತ್ತೆ. ಯಾಕಂದ್ರೆ ಅವರು ಮತ್ತಿನ ಕೆಲವು ಏಮ್ಗಳ ಸುಮಾರು 6 ಬಾರಿ ಮಿನಿಸ್ಟರ್ ಆಗಿರುವಂಥದ್ದು, ರಾಜಕೀಯವಾಗಿ ಸುದೀರ್ಘವಾದಂಥ ಬೇರೆ ಬೇರೆ ಖಾತೆಗಳನ್ನು ಅನುಭವಿಸಿದಂತಹ ನಾಯಕರ ಪೈಕಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಉತ್ತಮವಾದ ಆಡಳಿತ ಕೊಡಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಅದ್ರ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಚಿಂತನೆ ಮಾಡುವಂಥ ಬಿ.ಕೆ. ಹರಿಪ್ರಸಾದ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿಗ ಅವ್ರಿಗೇನು ಗೊತ್ತಾ, ಎಲ್ಲೂ ಯಾರ ಮಾತು ಕೇಳೋದಿಲ್ಲ. ಅವ್ರೇನಂತ ಹೇಳಿದ್ರೆ ಯಾವ್ದು ಸಂಘಟನೆ ವಿಚಾರ ಬಂದಾಗ ಲಾಬಿಗೆ ಮಣೆ ಆಗೋದಿಲ್ಲ. ಅವರು ಪಕ್ಷ ಗೆಲ್ಲಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇರ್ತದೆ. ಪಕ್ಷ ಸಂಘಟನೆ ಮಾಡಬೇಕು. ನಿನ್ನೆ ಹೇಳಿದ್ದಾರೆ, ಹಾರ ತುರಾಯಿಗಳು ಬೇಡ, ಕಾಲು ಮುಗಿಯೋದು ಬೇಡ, ಪಕ್ಷ ಸಂಘಟನೆ ನೀವು ಮಾಡಿ ಅಂತೇಳಿ. ಅಂತ ಸೀದಾ ನೇರ ನೋಡಿ ಇರುವಂತ ಟಿಕೆಟ್ ಕೊಟ್ಟರೆ ತುಂಬಾ ಈಸಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಾವು ನೋಡಿ ರಾಜಕೀಯವಾಗಿ ಮಲೆನಾಡು ಪ್ರದೇಶ ಸರ್ಕಾರ ಬಂದ ಮೇಲೆ ಆವಾಗ ಒಂದು ಘೋಷಣೆ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ 23 ಚುನಾವಣೆ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ KPCC ಕಚೇರಿಯಲ್ಲಿ ಒಂದು ಘೋಷಣೆ ಮಾಡಿದ್ರು. ಆ ಘೋಷಣೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯಾರು MLA ಟಿಕೆಟ್ ಸಿಗತ್ತೆ ಅವರು ಚುನಾವಣೆ ನೀವು ಗೆದ್ಕೊಂಡು ಬನ್ನಿ, ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಅವರಿಗೆ ನಾವು MLC ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟಿವಿ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 3 ವರ್ಷ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈಗ ಮೊನ್ನೆ 4 MLCಗಳು ಘೋಷಣೆ ಆಗೋಗಿದೆ. ಒಂದು ದಿವಸನೂ ಕೂಡ ಮಂಡ್ಯದವರು ನಂಗೆ MLC ಬೇಕಂತ ಹೋಗಿಲ್ಲ. ಆಕ್ಚುಲಿ ಅವ್ರಿಗೆ ಟಿಕೆಟ್ ತಪ್ಪೋಗಿ 2023 ಟಿಕೆಟ್ ತಪ್ಪೋಗಾಗಿತ್ತು. ಅವ್ರು ಆಕ್ಚುಲಿ ಟಿಕೆಟ್ ಕೇಳಬೇಕಿತ್ತು, MLC ಕೊಡಿ ಅಂತ ಕೇಳಬೇಕಿತ್ತು. ಅವ್ರು ಕೇಳಲಿಕ್ಕೂ ಹೋಗಿಲ್ಲ, ಪಕ್ಷ ಅವ್ರಿಗೆ ಕೊಡಲೂ ಇಲ್ಲ. ನೀವು ಹೇಳಿದಂಗೆ ಅದ್ರ ಜೊತೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ 2023 ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಚುನಾವಣೆಗಿಂತ 23ಕ್ಕಿಂತ ಮುಂಚೆ ಇರುವಂಥ ನಡೆದಿರುವಂತಹ ನಮ್ಮ ಡಿ.ಕೆ. ಹರಿಪ್ರಸಾದ್ ಅವರು ರಾಜ್ಯದ KPCC ಅಧ್ಯಕ್ಷರಾಗಿರೋದು ಕೂಡ ಅವರು ದೂರದೃಷ್ಟಿಯ ಆಧಾರದ ಮೇಲೆ ಚಿಂತನೆ ಖಂಡಿತವಾಗಿ ಮಾಡ್ತಾರೆ. ಹಾಗಿದ್ದಾಗ ಈಗ ಪ್ರಮುಖವಾಗಿ ಈಗ ಡಿಸ್ಕಸ್ ಪ್ರಾರಂಭ ಆಗಿ ನೋಡಿರ್ಬೋದು ನೀವು. ಈಗ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನು ಬದಲಾವಣೆಗಳು ಮಾಡಬೇಕು ಅಂತ ಹೇಳಿ ಈಗ ನಮ್ಮ ತೀರ್ಥಹಳ್ಳಿ ಒಂದೇ ಅಲ್ಲ, ಆಲ್ ಓವರ್ ಕರ್ನಾಟಕ ಮಾಡಬೇಕಂತ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಸಾಕಷ್ಟು ಅವಧಿಗಳು ಮುಗಿದಾಗಿದೆ. ಯುವಕರಿಗೆ ಅವಕಾಶ ಕೊಡಬೇಕು. ಎಲ್ಲ ಸೆಲ್ಗಳು, ಮೈನಾರಿಟಿ ಸೆಲ್ ಇರ್ಬೋದು, SC/ST ಮೋರ್ಚಾ ಇರ್ಬೋದು, ಎಲ್ಲ ಸೆಲ್ ರಿಶಫಲ್ ಮಾಡಬೇಕಂತ ಆಗಿದೆ. ಇದೆಲ್ಲವೂ ಕೂಡ ಮಾಡಿದಾಗ ಖಂಡಿತ ಪಕ್ಷ ಚುನಾವಣೆಯಿಂದ ಪೂರ್ವದಲ್ಲಿ ಒಳ್ಳೆ ಬೆಳೀತದೆ. ಆದರೆ ಒಂದಂತೂ ಸ್ಪಷ್ಟ, ಈಗ ಈ ಬರುವಂಥ 1 ವರ್ಷ ಏನಾದರೂ ಜಾಸ್ತಿ ಅಂದರೆ ಅಭಿವೃದ್ಧಿ ಆಧಾರದ ಮೇಲೆ ಆ ಸ್ಕೋಪ್ ಪಡ್ಕೊಂಡು ಕೆಲಸಗಳು ಮಾಡಲಿಕ್ಕೆ ಅವಕಾಶ ರಾಜ್ಯ ಸರ್ಕಾರಕ್ಕೂ ಇದೆ. ಅದು 1 ವರ್ಷದ ನಂತರದಲ್ಲಿ ಸಂಪೂರ್ಣವಾಗಿ ಚುನಾವಣೆ ವರ್ಷ ಆಗಿರ್ತದೆ. ಈಗ ನೀತಿ ಸಂಹಿತೆಗಳು ಜಾರಿ ಆಗಿರ್ತವೆ. ಈಗ ಗ್ರಾಮ ಪಂಚಾಯತ್ಗಳು ನೀತಿ ಸಂಹಿತೆ ಜಾರಿ ಆಗುತ್ತೆ. ಈಗ ಹಾಗಾದರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಿಮ್ಮ ಗ್ರೇಟರ್ ಬೆಂಗಳೂರು ಇದೆಲ್ಲವೂ ಕೂಡ ಪ್ರಾರಂಭ ಆದಾಗ ಖಂಡಿತವಾಗಿಯೂ ಸಹ ಪಕ್ಷ ಚುನಾವಣೆ ಕ್ಷೇತ್ರದಲ್ಲಿ ಗಮನ ಹರಿಸಬೇಕಾಗ್ತದೆ. ಹಂಗಿದ್ದಾಗ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಪಟ್ಟಣಕ್ಕೂ ಕೂಡ ಒಳ್ಳೆ ಕೆಲಸಗಳು ಆಗ್ತವೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಮತ್ತೆ ತೀರ್ಥಹಳ್ಳಿಯೂ ಕೂಡ ಅಷ್ಟೇ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮಂಡ್ಯದವರಿಗೆ ಒಂದು ಅವಕಾಶ ಆಗ್ತದೆ, ಬರುವಂಥ ನಂಬಿಕೆ ನನಗಿದೆ. ಆದರೆ ಪಕ್ಷದ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬರಲ್ಲ. ಪಕ್ಷದ ನಾಯಕರು ಏನು ತೀರ್ಮಾನ ತಗೊಂಡ್ರು, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಪಕ್ಷದ ಕ್ಯಾಂಡಿಡೇಟ್ ಕೂಡ ಹೋಗ್ತಿನೂ ಹೇಳಿದ್ವಿ, ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.